केंद्रीय मंत्री प्रहलाद जोशी ने नागमंगला दंगा मामले को लेकर बड़ा बयान दिया है। उन्होंने कहा कि कर्नाटक के मंड्या जिले के नागमंगला में गणेश प्रतिमा विसर्जन के दौरान हुई हिंसा के मामले में मुख्य एवं आरोपी की जगह सरकार ने कार्यक्रम के आयोजनकर्ता को सलाखों के पीछे भेज दिया है, जो कि बिल्कुल गलत है। साथ ही कर्नाटक सरकार पर तंज कसते हुए कहा कि कांग्रेस सरकार बेशरम और हिंदू विरोधी सरकार है। आरोप लगाया कि सरकार पाकिस्तानी मॉडल चला रही है। इस दौरान केंद्रीय मंत्री प्रहलाद जोशी ने प्रदेश में बढ़ते दूध के दामों पर बोला कि सरकार ने सब्सिडी बंद कर दी है और कांग्रेस के आने के बाद से कोई प्रोत्साहन राशि नहीं दी जा रही है और जब से कांग्रेस सत्ता में आई है तब से आए दिन घोटाले हो रहे हैं। ಯಡಿಯೂರಪ್ಪ ಅವರು ಸರ್ಕಾರ ಇದ್ದಾಗ ಇದನ್ನು ಶುರು ಮಾಡಿದ ಯೋಜನೆ ಇದು. ಅವರಿಗೆ ಪ್ರೋತ್ಸಾಹ ಧನ ಬಂದ್ ಮಾಡಿದ್ರು. ಅವಾಗ ಇದ್ದ ದರದಲ್ಲೇ ಕೊಡ್ತಾ ಇದ್ರು. ಎಕ್ಸಿಸ್ಟಿಂಗ್ ದರ ಏನಿತ್ತು ಅದೇ ದರದಲ್ಲೇ ರೈತರಿಗೆ ಮೊದಲು 2 ರೂಪಾಯಿ ಆಮೇಲೆ 4 ರೂಪಾಯಿ ಕೊಡ್ತಾ ಇದ್ರು. ಇವರು ಮೊದಲು ಅದನ್ನು ಬಂದ್ ಮಾಡಿದ್ದಾರೆ. ಇವರು ಬಂದಾಗಿನಿಂದ ಕೊಟ್ಟಿಲ್ಲ. ಆ ನಂತರ ಮತ್ತೆ ಏರಿಸಿದ್ರು. ಯಾಕೆ ಏರಿಸಿದ್ರಿ ಅಂದ್ರೆ ಇಲ್ಲ ರೈತರ ಸಂಬಂಧ ಏರಿಸಿ ದುಡ್ಡು ಕೊಡ್ಲಿಲ್ಲ. ಈಗ ಮತ್ತೆ ಏರಿಸ್ತೀವಿ ಅಂತಾರೆ. ಅದಕ್ಕೆ ರೈತರು ಇದು ಸಹಿತ ಕೊಡ್ತಾರೆ ಇಲ್ಲ ಡೌಟು ಕೊಟ್ಟರು 2-3 ತಿಂಗಳು ಕೊಟ್ಟು ಬಂದ್ ಮಾಡ್ತಾರೆ. ಜನಸಾಮಾನ್ಯರ ಮೇಲೂ ಪ್ರಾಬ್ಲಮ್ ಆಗ್ತದೆ ನೋಡ್ರಿ. ಸರ್ಕಾರ ದಿವಾಳಿ ಇದ್ದದ ಅನ್ಲಿಕ್ಕೆ ಇದು ಒಂದೇ ಉದಾಹರಣೆ ಇದೆ. ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ, ರಸ್ತೆಗಳು ನಡೀತಾ ಇಲ್ಲ. ಭ್ರಷ್ಟಾಚಾರ, ಈ ಭ್ರಷ್ಟಾಚಾರದ ಪರಿಣಾಮವಾಗಿ ಇವತ್ತು ದೇಶದಲ್ಲಿ ಒಂದು ಆಕ್ರೋಶ ಉಂಟಾಗಿತ್ತು ಇಡೀ ದೇಶದಲ್ಲಿ. ಅದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ನಿರ್ವಹಿಸಿ ಅದನ್ನು ತಹಬಂದಿಗೆ ತಂದು ದೇಶದಲ್ಲಿ ಒಂದು ಶುದ್ಧ ಸರ್ಕಾರವನ್ನು ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ. ಇಲ್ಲಿ ಇವರು ಬಂದಾಗಿನಿಂದಲೂ ಸಂಪೂರ್ಣವಾದಂತಹ ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಭ್ರಷ್ಟಾಚಾರ ಬಿಟ್ಟರೆ ಏನೂ ಮಾಡ್ತಾ ಇಲ್ಲ. ವಾಲ್ಮೀಕಿ ಹಗರಣ, RDPRದಲ್ಲಿ, ಮೂಡಾದಲ್ಲಿ ಎಷ್ಟು ಹಗರಣಗಳಿವೆ. ನಿತ್ಯವೂ ಒಂದು ಹಗರಣ. ಹಿಂದೆ UPA ಸರ್ಕಾರ ಇದ್ದಾಗ ಹಗರಣಗಳ ಸರಮಾಲೆ ಆಗಿತ್ತಲ್ಲ, ಅದೇ ರೀತಿ ಸಿರೀಸ್ ಆಫ್ ಸ್ಕ್ಯಾಮ್ಸ್ ಅದೇ ರೀತಿ ಸರ್ಕಾರದಲ್ಲಿ ನಡೀತಾ ಇದೆ. ಅದರ ಪರಿಣಾಮವಾಗಿ ಆಡಳಿತ ಕುಸಿದು ಬಿದ್ದಿದೆ. KMF ಅದೇ ದಾರಿಯಲ್ಲಿ ಹೊರಟಿದೆ. ಈ ಗಲಭೆಗಳು ಹೆಚ್ಚಾಗಿ ಆಗ್ತಾ ಇದ್ದಾವೆ. ಏನು ಕಾಂಗ್ರೆಸ್ ಸರ್ಕಾರ ಬಂದಾಗ ಸಮಾಜ ವಿದ್ರೋಹಿ ಶಕ್ತಿಗಳಿಗೆ, ಮತಾಂಧ ಶಕ್ತಿಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ನಿನ್ನೆನೂ ನಾಗಮಂಗಲದಲ್ಲಿ A1 ಆರೋಪಿ ಯಾರು ಗಣಪತಿ ಕುಡಿಸ್ತಾವ. ಗಣಪತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ರಲ್ಲ, ಮೆರವಣಿಗೆ ಮಾಡ್ಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ರಲ್ಲ ನೀವು. A1 ಆರೋಪಿ ಗಣಪತಿಯ ಯಾರು ಆ ಮಂಡಳಿಯ ಪ್ರಮುಖರಿದ್ದಾರೆ, ಅವ್ರ ಮೇಲೆ A1 ಆರೋಪ ಮಾಡ್ತೀರಿ ನೀವು. ಪೆಟ್ರೋಲ್ ಪಂಪ್ ಹೋಗದವ್ರು ನಿಮ್ಗೆ A1 ಅಲ್ಲ. ರಾಡ್ ತೊಗೊಂಬಂದವ್ರು, ಮಚ್ಚು ತೊಗೊಂಬಂದವ್ರು ನಿಮ್ಗೆ A1 ಅಲ್ಲ. ನಿಮ್ಗೆ ನಾಚಿಗೆ ಮಾನ ಮರ್ಯಾದೆ ಇರಲಾರ್ದಂತ ಒಂದು ಸರ್ಕಾರ ಮತ್ತೆ ಅಲ್ಲಿನ ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಇರಬೇಕಂತ ನಾನು ನಿನ್ನೂ ಹೇಳಿದ್ದೀನಿ, ಇವತ್ತು ಸ್ಪಷ್ಟಪಡಿಸ್ತೇನೆ. ನಾನು ಯಾರಿಗೋ ಪ್ಲೀಸ್ ಮಾಡ್ಲಿಕ್ಕೆ ಹೋದ್ರೆ ಈ ಸರ್ಕಾರ ಇರುವುದಿಲ್ಲ. 3-3.5 ವರ್ಷ ಆದ ನಂತರ ಅಂತೂ ಹೋಗೋದೇ ಇದು. ಮತ್ತು ದೇಶದಲ್ಲಿ ಕೋರ್ಟ್ಗಳು ಇದಾವೆ. ನಾಚಿಗೆ ಮಾನ ಮರ್ಯಾದೆ ಇದೆಯಾ ಅಲ್ಲಿ ಯಾರು A1 ಮಾಡಿದಾರ ಆ SP ಗೆ, ಗೃಹ ಮಂತ್ರಿಗೆ ಏನಾದ್ರೂ ಇದೆಯಾ? A1 ಆರೋಪಿ ಗಣಪತಿ ಕುಡಿಸ್ತಾವ. ಪಾಕಿಸ್ತಾನ ಏನಿದೆ, ಒಂದು ರೀತಿ ಇವರು ಪಾಕಿಸ್ತಾನದ ಮಾದರಿಯಲ್ಲಿ ಆಡಳಿತ ನಡೆಸಲಿಕ್ಕೆ ಹೊರಟಿದ್ದಾರೆ. ಆ ಮಣ್ಣನ್ನು ತೆಗೆದು ಡೆವಲಪ್ಮೆಂಟ್ಗೆ ಬಳಸ್ಕೊಳ್ತಾ ಇದ್ದಾರೆ. ಕೋನ್ ರೆಡ್ಡಿ ಅವರು ಬಹಿರಂಗವಾಗಿ ಅಧಿಕಾರಿಗಳಿಗೆ ಧಮಕಿ ಹಾಕ್ತಿರುವ ಪ್ರಕರಣಗಳು ಕೂಡ ಜಿಲ್ಲೆಯಲ್ಲಿ ಕಂಡು ಬರ್ತದೆ. ಅದು ಅತ್ಯಂತ ಗಂಭೀರವಾದಂತಹ ವಿಷಯ. ಯಾಕಂದ್ರೆ ಎಕಾಲಜಿಕ್ ಸೃಷ್ಟಿ ಏನು ಕ್ರಿಯೇಟ್ ಆಗಿರ್ತದ, ಸೃಷ್ಟಿ ನಿರ್ಮಾಣ ಮಾಡಿದಂತಹ ಕೆಲವು ವಿಷಯಗಳಲ್ಲಿ ಅಕಸ್ಮಾತ್ ಅಲ್ಲೇ ಮೈನಿಂಗ್ ಇತ್ಯಾದಿ ಮಾಡೋದಾದ್ರೂ ಸಹಿತ ಪೂರ್ಣ ಪ್ರಮಾಣದ ಅಧ್ಯಯನವನ್ನು ಮಾಡಬೇಕಾಗ್ತದೆ. ಅದೇ ಕಾರಣದಿಂದ ಸುಪ್ರೀಂ ಕೋರ್ಟ್ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೊಟ್ಟಂತಹ ಅನೇಕ ಮೈನ್ಸ್ಗಳನ್ನು, ಅಂದರೆ ನಾನು ಹೇಳೋದು ದೇಶದ ಅನೇಕ ಭಾಗಗಳಲ್ಲಿ, ಕೋಲ್ದಲ್ಲಿ ಮತ್ತು ಇತರೆ ಮೈನಿಂಗ್ ವಿಭಾಗದಲ್ಲಿ ಕೊಟ್ಟಂತಹ ಮೈನ್ಸ್ಗಳನ್ನು ರದ್ದುಪಡಿಸಿತ್ತು. ಯಾಕಂದ್ರೆ ಇದಕ್ಕೆ ಬಳ್ಳಾರಿ ಇಲ್ಲಿ ಸಹಿತ ಅನೇಕ ರದ್ದುಪಡಿಸಿತ್ತು. ಇವೆಲ್ಲ ಯಾವ ಕಾರಣದಿಂದ ರದ್ದುಪಡಿಸಿದ್ರು ಅಂತಂದ್ರೆ
ನ್ಯಾಚುರಲ್ ರಿಸೋರ್ಸ್ ಅನ್ನ ಬಹಳ ಸಮತೋಲಿತವಾಗಿ ಉಪಯೋಗ ಮಾಡ್ಕೋಬೇಕು ಅನ್ನೋದು ಒಂದಿದೆ ಅದರಲ್ಲಿ. ಸರಿಯಾಗಿ ಇವರು ದುಡ್ಡು ತಗೊಂಡು ಹಂಚಿದ್ರು, ಭ್ರಷ್ಟಾಚಾರ ಆಗಿತ್ತು ಕೋಲು ಇತ್ಯಾದಿಯಲ್ಲಿ ನ್ಯಾಚುರಲ್ ರಿಸೋರ್ಸ್ ಅಲ್ಲಿ ಅನ್ನೋದು ಒಂದು ಕಡೆ ಒಂದು ಭಾಗ ಆದರೆ, ಇನ್ನೊಂದು ಭಾಗ ಸಮತೋಲಿತವಾದಂಥ ಉಪಯೋಗ ಆಗಬೇಕು ಅನ್ನೋದು ಅದರಲ್ಲಿ ಒಂದು ಪಾಯಿಂಟ್ ಇದೆ. ಇವರು ಯಾವುದೇ ಅಧ್ಯಯನ ಇರಲಾರದೆ ಆ ಗುಡ್ಡದ ಸಂಪೂರ್ಣವಾಗಿ ಅದನ್ನ ಅಗ್ಗದು ಅದರಲ್ಲಿ ಮಣ್ಣು ತೆಗಿತಾ ಇರುವಂಥದ್ದು ಮತ್ತು ಯಾವುದೇ ಅನುಮತಿ ಇಲ್ಲ. ಈ ಅನುಮತಿ ಇರಲಾರ್ದೆ ಮಾಡ್ತಾ ಇರುವಂಥದ್ದು ಇದೆ, ಸರಿಯಲ್ಲ. ಅವ್ರು ಅಕಸ್ಮಾತ್ ಅಲ್ಲಿ ಮೈನಿಂಗ್ ಮಾಡ್ಬೇಕಂದ್ರೂ ಸಹಿತ ಕಾಂಟ್ರಾಕ್ಟರ್ ಯಾವ ಮಾಡ್ತಾ ಇದ್ದಾನ ಅವನಿಗೆ ಕೊಡಕ್ ಬರೋದಿಲ್ಲ, ಯಾವ ರೋಡ್ ಮಾಡ್ತಾನೆ ಅವನಿಗೆ, ಅದು ಕೂಡ ಆಪ್ಷನ್ ಆಗುತ್ತೆ. ಮೈನಿಂಗ್ ಇಂಡಸ್ಟ್ರಿ ಇದೆ, ವೆದರ್ ಇಟ್ ಇಸ್ ಮೇಜರ್ ಮಿನರಲ್ಸ್ ಆರ್ ಮೈನರ್ ಮಿನರಲ್ಸ್, ಆಪ್ಷನ್ ಆಗ್ಬೇಕದು. ಯಾರ ಪರ್ಮಿಷನ್ ಕೇಳಿ ಯಾರ ಆಪ್ಷನ್ ಅವ್ರಿಗೆ ಅಲ್ಲೇ ಒಂದು ರೀತಿ ಗಣಿಗಾರಿಕೆ ಇದೆ. ಗಣಿಗಾರಿಕೆ ಮಾಡ್ಲಿಕ್ಕೆ ಯಾರು ಪರ್ಮಿಷನ್ ಕೊಟ್ಟಾರ ಉತ್ತರ ಹೇಳ್ಬೇಕಲ್ಲ. ಆದ್ದರಿಂದ ಯಾರ ಕೋರ್ಟ್ಗೆ ಹೋದ್ರೆ ಅಧಿಕಾರಿಗಳು ಸಿಕ್ಬಿಡ್ತಾರೆ. ಹಿಂಗಾಗಿ ನಾನು ಅಧಿಕಾರಿಗಳಿಗೆ ಎಚ್ಚರಿಸಲಿಕ್ಕೆ ಬಯಸ್ತೀನಿ, ಇದು ತಕ್ಷಣ ನಿಲ್ಲಿಸ್ರಿ ಮತ್ತು ಸರಿಯಾದಂಥ ಪ್ರೊಸೆಸ್ ಅನ್ನು ಫಾಲೋ ಮಾಡಿ.